ಹಲೋ ಸರ್ ನರೇಂದ್ರ. ನೀವು ಹೇಳಿದಾಗೆ ಎಲ್ಲ ಕೆಲಸ ಮಾಡಿ ಮುಗಿಸಿದೀನಿ ಸರ್. ನೀನು ಕೆಲಸ ಮಾಡಿ ಮುಗಿಸಿದ್ಯಾ ಅನ್ನೋದಕ್ಕೆ ಸಾಕ್ಷಿ ಇಲ್ಲಿ ಹೊಡ್ಕೋತಾ ಇದೆ ನರೇಂದ್ರ. ಫೋನ್ ಇಡು. ಸೋಮ ಗೊತ್ತು ಹೇಳೋ. ಓ ನಾನ್ ಫೋನ್ ಮಾಡ್ಲಿ ಅಂತ ಇಷ್ಟೊಂದೆಲ್ಲ ಆಟ ಆಡಿದ್ರ? ಒಂದು ಸಣ್ಣ ಆಟ ಆಡ್ದೆ ಅಷ್ಟೇ. ಬೇಡಿ ಸರ್, ಅವತ್ ನಿಮ್ಮ ಮೇಲಿನ ಗೌರವಕ್ಕೋಸ್ಕರ ಏನು ಮಾತಾಡದೆ ಸುಮ್ಮನಾದೆ. ತಾಳ್ಮೆ ಪರೀಕ್ಷೆ ಮಾಡೋದಕ್ಕೆ ಅಂತ ಸೆಂಟಿಮೆಂಟ್ ಟಚ್ ಮಾಡಕ್ ಪ್ರಯತ್ನ ಮಾಡ್ತಿದ್ದೀರಾ. ಸೋಮನ್ ಹೊಡ್ತಾ ನೀವು ತಡೆಯಲ್ಲ. ಮಗನೇ ಹೊಡ್ತಾಗಿಡ್ತಾ ಅಂತ ಫೋನ್ ಅಲ್ಲೇ ನಾವು ಆಸಾಗ್ತಿದ್ಯೋ ನಿನ್ನ. ಅಯ್ಯನ್ಗೆ ಮಾತ್ ನಿಂತ್ರೆ ಸರಿ, ಇಲ್ಲ ನಿನ್ನ ಅಯ್ಯನ್ ಜೊತೆ ನಿಮ್ಮನೆಯವ್ರನ್ನ ನಾನ್ ಬೀದಿಗೆ ಎಳಿಬೇಕಾಗತ್ತೆ. ಏನೋ ಹರ್ಕೋತಾ ಇದೆಯಲ್ಲೇ. ಈ ಸೋಮನ್ ನೋಡೋ ಆಸೆ ಇದ್ರೆ ಹೇಳೋ, ಡೈರೆಕ್ಟ್ ಆಗಿ ಬರ್ತೀನಿ. ನನ್ ರಕ್ತ ನೋಡೋ ಆಸೆ ಇದ್ರೆ ಕೇಳೋಲೇ, ಬಸತ್ ಕಳಿಸ್ತೀನಿ. ಅದನ್ ಬಿಟ್ಟು ಇಂಡೈರೆಕ್ಟ್ ಆದ ಆಟಗಳನ್ನ ನನ್ನ ಹತ್ರ ಆಡಿದ್ರೆ ನನ್ ಹಿಡಿದು ನಿನ್ ಗಂಡಸ್ತಾನ ನೀನ್ ಪ್ರೂವ್ ಮಾಡ್ಕೋಬೇಕು ಅಂತ ಬಂದಿದ್ಯೋ, ಅದನ್ನ ಈ ಜನ್ಮದಲ್ಲಿ ಸಾಧ್ಯವಾಗ್ದಿರೋಂಗ್ ಮಾಡ್ತಾನೆ ಈ ಸೋಮ. ಸೋಮ, ನಿನ್ನ ಕಾಲ ಮುಗೀತು. ಯು ಆರ್ ಫಿನಿಶ್ಡ್. ಈ ಪ್ರಪಂಚದಲ್ಲಿ ಎಲ್ಲಿವರೆಗೂ ರಾಹು ಕಾಲ, ಗುಳಿ ಕಾಲ, ಯಮಗಂಡ ಕಾಲ ಇರುತ್ತೋ ಅಲ್ಲಿವರೆಗೂ ಸೋಮನ್ ಕಾಲ ಹಾಗೇ ಇರುತ್ತೆ. ನಾಳೆ ಬೆಳಗ್ಗೆಯಿಂದಾನೇ ನಿನ್ ಕಣ್ ಮುಂದೆ ಸೋಮನ್ ಆಟ ನಡೆಯುತ್ತೆ. ತಡೆಯೋ ತಾಕತ್ತಿದ್ರೆ, ಎದುರು ನಿಲ್ಲೋ ಗಂಡದೇ ಇದ್ರೆ, ಫೈಟ್ ಬ್ಯಾಕ್, ಫೈಟ್ ಬ್ಯಾಕ್, ಫೈಟ್ ಬ್ಯಾಕ್, ಫೈಟ್ ಬ್ಯಾಕ್. ಭಾಳ ಹಟವಾದಿ ಅವನು, ಭಾಳ ಹಟವಾದಿ. ಅವನ ಸ್ಟೈಲು, ಅವನ ಕಣ್ಣು, ಅವನು ನಿಂತ್ಕೊಳ್ಳೋಂಥ ವಿಧಾನ ಇದೆಲ್ಲ ನೋಡಿದಾಗ ಅವನು ಯಾರಿಗೂ ಸರೆಂಡರ್ ಆಗುವಂಥ ವ್ಯಕ್ತಿ ಅಲ್ಲ ಅವನು. ಯಾಕಂದರೆ ನಾನು ಲಾಸ್ಟ್ ಟೈಮು ಹಿಡಿದಾಗ ಅವನ್ನ ನೋಡೋಂಥ ವಿಧಾನನೇ ಬೇರೆ. ಬೇರೆಯವರು ಬೇರೆ ಕ್ರಿಮಿನಲ್ಸ್ಗಳು ನಾವು ನೋಡಿದ್ದೀವಿ. ಸರ್ ತಪ್ಪಾಯಿತು ಸರ್ ಇನ್ನು ಮುಂದಕ್ಕೆ ಮಾಡಲ್ಲ ಸರ್, ಏನೋ ಒಂದು ಅವನು ಯಾರಿಗೂ ತಲೆಬಾಗವನಲ್ಲ. ಅವನು ಬಹಳ ಫರ್ಮ್ ಮೈಂಡೆಡ್ ಫೆಲೋ. ಬೆಂಗಳೂರು ನಗರ ಕಂಡರಿದಂಥ ಒಬ್ಬ ರೌಡಿ ನಾನು ನೋಡಿದ್ದು ಸೋಮ. ಅವನಿಗೆ ಡೆಡ್ಲಿ ಸೋಮ ಅಂತಾರೆ. ಅವನು ಹೈಲಿ ಎಜುಕೇಟೆಡ್. ಅವನು ನಮ್ಮ ಬೆಂಗಳೂರಿನ ಒಂದು ಬಹಳ ಪ್ರತಿಷ್ಠವಾದ ನ್ಯಾಷನಲ್ ಕಾಲೇಜಿನ ವಿದ್ಯಾರ್ಥಿ. ಅವನು ಕ್ರಿಮಿನಾಲಜಿ ಮತ್ತು ಸೈಕಾಲಜಿ ಸಬ್ಜೆಕ್ಟ್ ಅವನು BA ಮಾಡ್ತಾ ಇದ್ದ. ಭಾಳ ಪ್ರತಿಭಾವಂತ ವಿದ್ಯಾರ್ಥಿ. ಇಂಥ ಒಂದು ಫ್ಯಾಮಿಲಿಯವರು ಈ ಸೋಮ ರೌಡಿಸಮ್ಗೆ ಇಳಿದ್ಬಿಟ್ಟಿದ್ದ. ಆಗ ಅವನ್ನ ಒಂದು ದೊಡ್ಡ ಪಡೆನೇ ಇತ್ತು ಅವನು. ನೀವು ನಂಬಲಿಕ್ಕಿಲ್ಲ, ಬೆಂಗಳೂರು ನಗರದಲ್ಲಿ ಎಕ್ಸ್ಟೆನ್ಷನ್ ವೈಸ್ ಅವನ ಶಿಷ್ಯರಿದ್ರು ಸುಮಾರು 200 ಜನ. ಇವನಿಗೆ ತುಂಬ ಚೆನ್ನಾಗಿ ಓದ್ತಾ ಇರ್ತಾನೆ, ಆಟ ಆಡ್ತಿರ್ತಾನೆ. ಎಲ್ಲೂ ಕ್ರೈಮ್ಸ್ ಅಲ್ಲಿ, ಕ್ರಿಮಿನಲ್ ಅಲ್ಲಿ ಅವನು ಇನ್ವಾಲ್ವ್ ಆಗಿರಲ್ಲ. ಬಟ್ ಅಂದ್ರೆ ಸಿಟ್ಟು ಅಂದ್ರೆ ಮಹಾ ಸಿಟ್ಟು ಅವನಿಗೆ. ಆ ಸಿಟ್ಟನ್ನು ಅವನು ತಡ್ಕೊಳ್ತಾ ಇರಲ್ಲ ಸೋಮ. ಅವನಿಗೊಂದು ಹವ್ಯಾಸ ಇರುತ್ತೆ. ಅದೇನಂದ್ರೆ ಚಾಕುಗಳು, ಬಾಕುಗಳನ್ನ ಕಲೆಕ್ಟ್ ಮಾಡಿ ಮನೆಯಲ್ಲಿ ಶೋಕೇಸ್ನಲ್ಲಿ ಇಡೋದು. ಅದೊಂದು ಹವ್ಯಾಸ ಬಂದ್ಬಿಡುತ್ತೆ. ಮುಂದೆ ನೋಡಿ ಅವನ ಹವ್ಯಾಸ ಚಾಕು ಬಾಕುಗಳನ್ನ ಇಟ್ಕೊಂಡು, ಲಾಂಗ್ಗಳು ಇಟ್ಕೊಂಡು ಬೆಂಗಳೂರಿನ ಏನು ಅಂಡರ್ವರ್ಲ್ಡ್, ಕುಖ್ಯಾತ ಒಂದು ಅಂಡರ್ವರ್ಲ್ಡ್ ಇತಿಹಾಸ ಇದೆ ಅಲ್ಲಿ, ಅದನ್ನು ಆಳಕ್ಕೆ ಹೋಗ್ತಾನೆ.